ರಾಜ್ಯದಲ್ಲಿ ವ್ಯಾಪಕ ಚರ್ಚೆಗೀಡಾಗಿದ್ದ ಮಾಸೂರಿನ ಸ್ವಾತಿ ಕೊಲೆ ಪ್ರಕರಣವು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಮೃತ ಸ್ವಾತಿ ಮನೆಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಇಂದು ಭೇಟಿ ನೀಡಿ ವಿಚಾರಿಸಿದ್ದಾರೆ. ಸ್ಥಳದಿಂದಲೇ ಹಾವೇರಿ ಡಿಸಿ ಮತ್ತು ಎಸ್ಪಿಗೆ ಕರೆ ಮಾಡಿ ಸ್ವಾತಿ ಕುಟುಂಬಕ್ಕೆ ತಕ್ಷಣ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಸ್ವಾತಿ ತಾಯಿಯವರಿಗೆ ಆರ್ಥಿಕ ಸಹಾಯ ಮಾಡಿ ಸರ್ಕಾರದ ಬಳಿ ಪರಿಹಾರಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮಾಸೂರಲ್ಲಿ ಆ ಹೆಣ್ಮಗಳದ್ದು ತಾಯಿ ಹತ್ರ ಕೂತಿದ್ದೀನಿ, ಸ್ವಾಮೀಜಿ ಎಲ್ಲ ಬಂದಿದ್ದಾರೆ. ಈಗೇನು ರಿಪೋರ್ಟ್ ಕಳಿಸಿದ್ರೆ ಏನಾದ್ರು ಸ್ಟೇಟ್ ಗೌರ್ಮೆಂಟಿಗೆ? ಅಲ್ಲಮ್ಮ, ಈಗೇನು ಪರಿಹಾರಕ್ಕೆ ಏನಾದ್ರು ಕೇಳಿದ್ದೀರಾ? ಡಿಸಿ ಕಳಿಸಿದ್ದೀರಾ? ನೀವು ಡಿಸಿ ಕಳಿಸಿದ್ದೀರಾ? ಏನ್ ಕಳಿಸಿದ್ರೆ ಡಿಸಿಗೆ? ಏನ್ ಕಳಿಸಿದ್ರಿ ರಿಪೋರ್ಟ್? ಕೊಲೆ ಆಗಿರೋದು ಕಳಿಸಿದ್ರಿ ತಾನೆ? ಈ ಪರಿಹಾರದ ಬಗ್ಗೆ ಏನ್ ಹೇಳ್ತಾರೆ? ಬಹಳ ಇಂಪಾರ್ಟೆಂಟ್ ಅಲ್ಲಮ್ಮ. ನೀವು ಬರೀ ರಿಪೋರ್ಟ್ ಕಳಿಸಿದ್ರೆ ಉಪಯೋಗ ಇಲ್ಲ, ಅವ್ರ ಮನೆಗೆ ಪರಿಹಾರ ಬೇಕಲ್ಲ. ಮಾಡಿ ಇಮಿಡಿಯೇಟ್ ಪರಿಹಾರ ಕೊಡ್ಸೋದಕ್ಕೆ ಗೌರ್ಮೆಂಟ್ ಇದೇ ಪ್ರಯತ್ನ ಮಾಡಮ್ಮ. ಡಿಸಿ ತಗೊಳ್ಳಿ. ಡಿಸಿ ನಾನು ಸ್ವಾಮೀಜಿಗಳೆಲ್ಲ ಬಂದಿದ್ದೀವಿ. ಈಗ ಏನು ಆಕ್ಚುಲಿ ಏನ್ ಪ್ರೋಸೆಸ್ ಆಗಿದೆ ಸರ್ ಡೆತ್ ಆದ್ಮೇಲೆ? ಅದು ಅಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವ್ರೊಂದಿಷ್ಟು ಪರಿಹಾರ ದೃಷ್ಟಿಯಿಂದ ನೀವು ರೆಕಮೆಂಡ್ ಮಾಡಬೇಕು, ಡಿಸಿ ರೆಕಮೆಂಡ್ ಮಾಡಬೇಕು. ನೋಡಿ, ಡಿಸಿ ಹತ್ರ ನಿಮ್ದೇನು ರಿಪೋರ್ಟೇ ಬಂದಿಲ್ಲ ಅಂತ ಯಾರು ಈಗ ಡಿಸಿ ಮಾತಾಡಿದೆ. ನನಗೆ ಗೊತ್ತಿಲ್ಲ ಸರ್, ನನ್ನ ಪಾಯಿಂಟ್ ಅದಲ್ಲ ಸರ್. ಯಾವ ಪ್ರೋಸೆಸ್ ಅಲ್ಲ, ಡಿಸಿ ಹತ್ರ ಒಂದೇನು ಹೋಗಿಲ್ಲ, ರಿಪೋರ್ಟ್ ಏನೂ ಹೋಗಿಲ್ಲ. ನಾನು ಈಗ ಡಿಸಿ ಹತ್ರ ಮಾತಾಡಿದೆ. ಯಾಕಂದ್ರೆ ಅವರು ನೀವು ಮಾತಾಡಿ, ಅವ್ರು ತೀರಾ ಬಡವರಿದ್ದಾರೆ, ಅವ್ರಿಗೆ ಪರಿಹಾರ ಸ್ಟೇಟ್ ಗೌರ್ಮೆಂಟಿಂದ ಏನು ಬರಲಿಲ್ಲ ಅಂತಂದ್ರೆ ಇದು ಯಾವ ನ್ಯಾಯ ಹೇಳಿ ನೋಡೋಣ? ಮಗಳನ್ನು ಕಳ್ಕೊಂಡಿದ್ದಾಯ್ತು, ಪರಿಹಾರನೂ ಇಲ್ಲ. ಮಾತಾಡಿ ಸರ್, ಇಲ್ಲಿಂದ ನಿಮ್ಗೇನೋ ರಿಪೋರ್ಟ್ ಬಂತ ಅಂದೆ? ಕಳಿಸಿದಿರಿ? ರೈಟ್, ಹೇಳಿ ಡಿಸಿಗೆ ಹೇಳ್ಬಿಟ್ಟು ಡಿಸಿ ಇಮಿಡಿಯೇಟ್ ಪರಿಹಾರ ಕೊಡ್ಸೋದಕ್ಕೆ ಪ್ರಯತ್ನ ಮಾಡಿ. ಅವಳನ್ನ ಪ್ರೀತಿಸಿ ಕಾರಲ್ಲಿ ಕರ್ಕೊಂಡೋಗಿ ನೇಣಾಗದಂಗೆ ಮಾಡಿ ಬಟ್ಟೆಯಲ್ಲಿ ಸಾಯಿಸಿ ಕೊಲೆ ಮಾಡಿ ನದಿನಲ್ಲಿ ಬಿಸಾಕಿ ಹೋಗಿರೋಂಥ ಒಂದು ರಾಕ್ಷಸಿ ಕೃತ್ಯ ಈ ಸರ್ಕಾರದಲ್ಲಿ ನಡೆದಿರೋದು ಬಹಳ ದುರಂತ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಇಲಾಖೆ ಸಂಪೂರ್ಣ ಶಿವಮೊಗ್ಗ ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಸತ್ಯ ಹೋಗಿದೆ. ಎಸ್ ಪಿ ಅವರಾಗಲಿ, ಡಿ ಸಿ ಅವ್ರಿಗಾಗಲಿ ಇದ್ರ ಬಗ್ಗೆ ಏನು ಮಾಡಬೇಕು ಅಂತ ಬೇಜವಾಬ್ದಾರಿದ್ದಾರೆ. ಇಲ್ಲಿ ತನಕ ಎಸ್ ಪಿ ಅವ್ರ ಹತ್ರ ರಿಪೋರ್ಟ್ ಹೋಗಿಲ್ಲ. 16 ದಿನ ಆಯಿತು ಹೆಣ್ಮಗಳದ್ದು ಕೊಲೆ ಆಗಿ, ಇಲ್ಲಿ ತನಕ ರಿಪೋರ್ಟ್ ಹೋಗಿಲ್ಲ ಅಂದರೆ ಅವರಿನ್ನೂ ರಾಜ್ಯ ಸರ್ಕಾರದಿಂದ ಪರಿಹಾರ ಏನು ಕೊಡಬೇಕು ಅಂತ ಕಲ್ಪನೆಯೂ ಕೂಡ ಅವ್ರಿಗಿಲ್ಲ. ಇದು ಡಿ ಸಿ ಅವರು ಮತ್ತು ತಹಶೀಲ್ದಾರ್ ಮಾತಾಡಿದ್ರೆ ತಹಶೀಲ್ದಾರ್ ಇನ್ನು ಕಳಿಸೋ ರೂಪದಲ್ಲಿದ್ದಾರೆ ರಿಪೋರ್ಟ್. ಇನ್ನು ಎಸ್ ಪಿ ಅವ್ರ ಹತ್ರ ಮಾತಾಡಿದ್ರೆ ನಾನು ಆ ದಿಕ್ಕಲ್ಲಿ ಏನು ಮಾಡಬೇಕು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಅರೆಸ್ಟ್ ಮಾಡಿದ್ದಾರೆ, ಅಲ್ಲಿ ನನ್ನ ಮನೆ ಇಲ್ಲ. ಇದು ಯಾರು ಈ ರೀತಿ ಆ ಮುಸ್ಲಿಂ ಗುಂಡ ರಾಕ್ಷಸ ಈ ಹೆಣ್ಮಗಳನ್ನು ಕೊಲೆ ಮಾಡಿ ನದಿಗೆ ಎಸ್ತೋಗಿದನಲ್ಲ, ಇಂಥ ರಾಕ್ಷಸಿ ಮುಸಲ್ಮಾನ್ ಗುಂಡಗಳಿಗೆ ಮುಂಚೆ ಗುಂಡಿಟ್ಕೊಂಡಂಥ ಕಾನೂನು ತರಬೇಕು. ಯಾಕೆಂದರೆ ಮುಖ್ಯಮಂತ್ರಿಗಳಿಗಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಅವ್ರ ಮನೆಯಿಂದ ಹೆಣ್ಮಕ್ಳಿಗೆ ಹಿಂಗಾಗಿದ್ದರೆ ಸುಮ್ಮನೆ ಕೂತಿದ್ರು ಇಷ್ಟೊತ್ತಂಕ ಅವರು. ನಾನು ಮುಸಲ್ಮಾನ್ ನಾಯಕರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಮನೆಯಿಂದ ಮುಸ್ಲಿಂ ಹೆಣ್ಮಗಳನ್ನ ಯಾರೋ ಹಿಂದೂ ಒಬ್ಬ ಯುವಕ ಈ ರೀತಿ ಕರ್ಕೊಂಡೋಗಿ ಅವಳು ಕೊಲೆ ಮಾಡಿ ನದಿಲಿ ಬಿಸಾಕಿದ್ದಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಎತ್ಕೊಂಡು ಹೋಗಿರೋದು ಇಷ್ಟೊತ್ತಿಗೆ. ಮುಸಲ್ಮಾನರು ಯಾವ ಮನೆಯೂ ಉಳಿಸ್ತಿರ್ಲಿಲ್ಲ. ನಿಮ್ಮನೆ ಮುಸಲ್ಮಾನ್ ಮನೆ ಹೆಣ್ಮಗಳು ಬೇರೆ, ಹಿಂದೂ ಹೆಣ್ಮಗಳು ಬೇರೆನಾ? ಆ ಮುಸಲ್ಮಾನ ಹಿರಿಯರು ಯೋಚನೆ ಮಾಡಬೇಕು. ಖಂಡಿತ ನಾವು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅನ್ನೋಂಥ ಮಾತುಗಳು ಆಡ್ತಿದ್ದಾರೆ.
ಇದು ಯಾವುದೇ ಕಾರಣಕ್ಕೂ ಇದು ಒಳ್ಳೆ ಮಾತಲ್ಲ. ತಕ್ಷಣ ಇವರಿಗೆ ಆಗಿರೋಂಥ ಗೂಂಡಾಗಿರಿ ಮಾಡಿಕೊಂಡು ರಾಕ್ಷಸಿ ಪ್ರವೃತ್ತಿ ಆಗಿರೋಂಥ ಆ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಏನು